ನಮಸ್ಕಾರ ಪುಟ್ಟ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಆಗ್ತಾ ಇದ್ದಂಗೆ ನಮ್ಮ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ, ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀವಿ. ಮತ್ತು ಪೂಜೆ ಆಗ್ತಾ ಇದ್ದಂಗೆ ಕೇಕ್ ಕಟ್ಟಿಂಗ್ ಮಾಡಬೇಕು. Happy birthday to you. Happy birthday to you. Happy birthday to you. Happy birthday to you. ಉಪ್ಪಂತ ಉಪ್ಪು ಇಲ್ಲ ಸ್ವಲ್ಪ ಇಕ್ತಾತೀನಿ ಬ್ರೆಡ್ ಅಂತ ಇವತ್ತು ಬಂದು ನಾನು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲಾಗಿ ಏನಾರ ಮಾಡೋಣ ನಮ್ಮ ಅವ್ರಿಗೆ ಅಂದ್ಬಿಟ್ಟು ಇವತ್ತು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೇಕ್ ಕಟಿಂಗ್ ಎಲ್ಲ ಆಯಿತು. ಬೆಳಗ್ಗೆನೇ ಕೇಕ್ ಕಟಿಂಗ್ ಮಾಡಿಬಿಟ್ವಿ. ಇನ್ನೇನು ಸಂಜೆಕಿನ್ನ ಯಾರು ಮಕ್ಳೇನು ಕೂಗಕ್ಕೆ ಹೋಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಕೇಕ್ ಕಟಿಂಗ್ ಪೂಜೆ ಆಗಿದ ತಕ್ಷಣ ಕೇಕ್ ಎಲ್ಲ ಕಟ್ಟಾಯಿತು. ಆಗಿದ ತಕ್ಷಣ ಎಲ್ಲ ಟಿಫನ್ ಮಾಡಿಕೊಂಡು ಶಾಪ್ಗೆ ಹೋದ್ರು. ಇವಾಗ ನಾನು ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ ಬಂದು ಟೊಮೆಟೊ ಬಾತ್ ಮಾಡಿದ್ದೆ. ಸಾಂಬಾರ್ ಬಂದು ಬಟಾಣಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಗೀ ರೈಸ್ ಮತ್ತೆ ಬಟಾಣಿ ಗೊಜ್ಜು ಮಾಡ್ತಾ ಇದ್ದೀನಿ. ನಾನು ಆನಿಯನ್ನು ಮತ್ತೆ ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾಯಿ ಕೊತ್ತಂಬರಿ ಧನಿಯಾ ಪುಡಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇದು ಅರಿಶಿನ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಇಷ್ಟು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮುಂಚೆ ಈ ವಿಡಿಯೋಸು ನಾನು ಬಟಾಣಿ ಗೊಜ್ಜು ಮತ್ತು ಗೀ ರೈಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋ ನಾನು ತೋರ್ಸೋಕ್ಕಾಗಲಿಲ್ಲ. ಒಂದೊಂದು ಸಲ ಫ್ರೀಯಾಗಿದ್ದರೆ ಸ್ವಲ್ಪ ಎಲ್ಲನೋ ಹೋಗಬೇಕು ಅರ್ಜೆಂಟಾಗಾದರೆ ಈ ಥರ ಅಡುಗೆ ಎಲ್ಲ ಬೇಗ ಬೇಗ ಪ್ರಿಪೇರ್ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತೀನಿ. ಬೆಳಗ್ಗೆ ಎಲ್ಲ ನಾವು ಏನೇನು ಪೂಜೆ ಮಾಡ್ತೀವೋ ಎಲ್ಲ ಮಿಸಿ ಆಗೋಗಿರುತ್ತೆ ಮನೆಯಲ್ಲಿ. ಕಂಪ್ಲೀಟ್ ನಾವು ಟಿಫನ್ ಆಗ್ತಾ ಇದ್ದಂಗೆ ಒಂದು ಕಡೆಯಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಇಟ್ಟು ಅಡುಗೆ ಎಲ್ಲ ಮಾಡಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗೆ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಆಚೆ ಕಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಅಡುಗೆ ಇನ್ನೇನು ಪ್ರಿಪೇರ್ ಕುಕ್ಕರ್ಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ರೆಡಿ ಆಗೈತೆ. ಇನ್ನೇನು ರೈಸು ಮತ್ತು ಮುದ್ದೆ ಮಾಡ್ಕೊಬೇಕು. ನಾವಿವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೀವಿ. ಪೂಜೆ ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು. ಇವತ್ತು ವಾರ, ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡಿ ಇವತ್ತು ನನ್ನ ಸಬ್ಸ್ಕ್ರೈಬ್ ಒಬ್ಬರು ಪೂಜೆಗೆ ಕರೆದವ್ರೆ, ಅಂದರೆ ದೇವಸ್ಥಾನಕ್ಕೆ ಕರೆದವ್ರೆ. ಇವಾಗ ಹೋಗ್ತಾ ಇದ್ದೀವಿ, ಪೂಜೆಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರೇ ನಾವು ಹೋಗ್ತಾ ಇರೋದು.
ನಾವಿವಾಗ ಸೀತ್ಕಲ್ಲು ಪಟೇಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಬೆಳಿಗ್ಗೆ ಅವ್ರು ಕೂಗಿರೋದು ಬೆಳಿಗ್ಗೆ 10:30ಗೆ ಮಹಾಮಂಗಳಾರತಿ ಇರತ್ತೆ ಅಂದರು. ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ ನಾವು ಹೋಗ್ತಾ ಇರೋದು 12:30 ಆಗ್ತಾಯಿತ್ತು. ಇನ್ನೇನು ಹತ್ರದಲ್ಲಿದ್ದೀವಿ, ಇನ್ನೇನು ರೀಚ್ ಆಗ್ತಾಯಿದ್ವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಪಾಪ 2-3 ಸಲ ಕೂಗಿರೋದು. ನಾವು ಇವತ್ತು ಹೋಗ್ತಾ ಇದ್ದೀವಿ. ನಮಗೆ ಹೋಗೋಕ್ಕೆ ಆಗಿರಲಿಲ್ಲ, ಇವತ್ತು ಹೋಗಲೇಬೇಕು ಅಂದ್ಬಿಟ್ಟು ನಾವು ಹೋಗ್ತಾ ಇರೋದು. ಇನ್ನೇನು ಹತ್ರದಲ್ಲಿ ಇದ್ದೀವಿ, ದೇವಸ್ಥಾನ ಹತ್ರ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತು ಇನ್ನೇನು ಹೋಗ್ತಾ ಇದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಇದೇ ಮೊದಲನೇ ಸಲ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅವರು 2 ಸಲ ಕರೆದಿದ್ರು ಈ ದೇವಸ್ಥಾನಕ್ಕೆ. ನಾವು ಅವಾಗ ಹೋಗೋಕ್ಕಾಗಲಿಲ್ಲ, ಎಲ್ಲೋ ಏನನ ಕರೆಯೋಗೆ ಏನೋ ಒಂದೊಂದು ಬ್ಯುಸಿಯಲ್ಲಿ ಇರ್ತೀವಿ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಇವತ್ತು ನಮ್ಮ ಯಜಮಾನ್ರು ಬ್ಯಾಂಕಿಗೆ ಹೋಗಿ ಬಂದಮೇಲೆ ನಾವು ಬಂದಿರೋದು. ಇವಾಗ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು. ಯಾರು ಭೀಮಣ್ಣ ಯಾರು ನಮಗೆ ಗೊತ್ತಿಲ್ಲ, ಎಲ್ಲ ಕಾರ್ತಿಕ್ ಫೋಟೋ ಪೆಟ್ಕೊಂಡು ನಮಸ್ಕಾರ ಹಾಕ್ಬಿಟ್ಟು ಆಚೆ ಹೋಗಿ ಕೂತ್ಕೊಂಡು ದೇವ್ರಿಗೆ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಒಂಥರ ನೋಡ್ತಾ ಇದ್ದಂಗೆ ಎದ್ದು ಬಂದಂಗಿತ್ತು, ಅಷ್ಟು ಚೆನ್ನಾಗಿತ್ತು ದೇವರು. ಮತ್ತು ಇದು ಭೀಮಣ್ಣ ಅಂದ್ಬಿಟ್ಟು ಬೈಲಾಂಜನೇಯ ಐನೋರು, ಇವರು ಅವ್ರನ್ನೂ ಕರೆದಿದ್ರು. ಅವರು ಅವಾಗ ತಾನೇ ಅವರು ಪೂಜೆಗೆ ಬಂದಿದ್ದರು. ನಾವು ಅದೇ ಟೈಮ್ಗೆ ಹೋಗಿರೋದು. ನಮ್ಮ ಸಬ್ಸ್ಕ್ರೈಬ್ ಅವರು ಇದ್ದರು. ಅವರೇ ಬಂದು ನಮ್ಮನ್ನು ನಿಲ್ಲಿಸ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಕೊಟ್ಟರು. ನಮಗೆ ಹಣ್ಣು ಕಾಯಿ ಎಲ್ಲ ಕೊಟ್ಟರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತೊಗೊತಾ ಇದ್ವಿ. ಇವರೇ ಯಶೋಧ ಅಂದ್ಬಿಟ್ಟು ನಮ್ಮನ್ನು ಕೂಗಿರೋದು. ಒಂಥರ ತುಂಬ ಖುಷಿ ಆಯಿತು. ಅಂದರೆ ನೋಡಿ ನಮ್ಮನ್ನು ಕೂಗ್ತಾರೆ ಅಲ್ವಾ, ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ಯಶೋಧ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ಒಬ್ಬಟ್ಟಿನ ಊಟ ಮುಗಿಸ್ಕೊಂಡು ಇವತ್ತು ಹೋಗಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.